ಗಣೇಶ ಗಣಿ ನಾವು ರಾಕಿನ ಸಾಧನೆ ಬಗ್ಗೆ ಮಾತಾಡಬೇಕು ಅಂತ ಯಾವಾಗಲೂ ಮಾತಾಡ್ತಿರ್ತೀವಿ ನಮ್ಮ ಟೀಮಲ್ಲಿ. ಈ ಸ್ಥಿತಿಯಲ್ಲಿ ಮಾತಾಡ್ತಿದ್ದೀವಿ ಅಂತ ನಮ್ಗೆ ಗೊತ್ತಿಲ್ಲ. ಈ ಸ್ಥಿತಿಯಲ್ಲಿ ಮಾತಾಡೋ ಅವಕಾಶ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ಮತ್ತು ಎಲ್ಲರೂ ಬಂದಿದ್ದಾರೆ ಅಷ್ಟೇ. ನಗ್ನಾಗ್ತಾ ಬಂದಿದ್ದ, ನಗ್ನಾಗ್ತಾನೆ ಹೋಗಿದ್ದಾನೆ. ನಾವೆಲ್ಲ ಅಂತ ಇದ್ದೀವಿ ಅಷ್ಟೇ. ನಾನು ನನ್ನ ದಸ್ಕತ್ ಅಂತ ಮೂವಿ ಕನ್ನಡದಲ್ಲಿ ಇರುವಾಗ ಕಾಲ್ ಮಾಡಿದ್ದು ಬಾ ಎಲ್ಲ ಹುಲಿವೇಷ ಹುಲಿಯನ್ನೆಲ್ಲ ತಿಳಿಸಿ ಬರೋಕ್ಕಾಗಿಲ್ಲ, ಬಿಸಿ ಇತ್ತು ಅಷ್ಟು. ಆಮೇಲೆ ಅವ್ನು ಆ್ಯಕ್ಚುಲಿ ಕಾಂತಾರ 2 ಕೂಡ ಆ್ಯಕ್ಟ್ ಮಾಡಿದ್ದಾನೆ. ಒಳ್ಳೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದೆ. ನಮಗೊಂದು ಸಂಭ್ರಮ ಇತ್ತು. ಒಳ್ಳೆ ಕ್ಯಾರೆಕ್ಟರ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಶೋಗಳಲ್ಲೂ ಕೂಡ ಮಿಂಚ್ತಾ ಇತ್ತು. ಇಷ್ಟು ಬೇಗ ಅವನ ಒಂದು ಜರ್ನಿಯನ್ನು ಸ್ಟಾಪ್ ಮಾಡ್ತಾನೆ ಅಂತ ಗೊತ್ತಿತ್ತು. ಅಂದರೆ ಅದೇ ನಾವು ಇಷ್ಟು ಜನರು ಇವತ್ತು ಇಲ್ಲಿ ಏನು ಸೇರಿದ್ದಾರೆ ಇದೆಲ್ಲ ಕೂಡ ಅವನ ಅಭಿಮಾನಿಗಳಾಗಲ್ಲ. ಬಿಕಾಸ್ ಅವನು ಯಾವಾಗ ಒಬ್ಬರಿಗೆ ನೋವು ಮಾಡಿದ ಅವನಲ್ಲ, ಖುಷಿಯಾಗಿದ್ದಾನೆ. ಅವನಿಗೆ ನೋವಿದ್ರು ಕೂಡ ತೋರಿಸ್ಕೊಳ್ತಿದ್ದೀನಿ. ಎಲ್ಲರ ಜೊತೆ ಮಿಂಗಲಾಗಿ ಜಲ್ಲಾಗಿದ್ದಾನೆ. ಲೈಫಲ್ಲಿ ತುಂಬ ಖುಷಿಯನ್ನು ತೋರಿಸಿದವನು ಅವನು. ನಮ್ಮ ಟೀಮ್ ಬಗ್ಗೆ ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.